ಅಂಜಲಿಯನ್ನ ಹತ್ಯೆ ಮಾಡಿ ಆರೋಪಿ ವಿಶ್ವ ಇದೀಗ ಪೊಲೀಸರ ವಶದಲ್ಲಿದ್ದಾನಲ್ಲ, ಈತ ಸಮಾಜಕ್ಕೆ ಮಾತ್ರ ಅಲ್ಲ ತಾಯಿಗೂ ಕೂಡ ಬೇಡವಾಗಿದ್ದ ಮಗನಾಗಿದ್ದ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಸುದ್ದಿ ಇದೆ, ನೋಡ್ತಾ ಹೋಗೋಣ. ಮಗ ಈ ಕಡೆ ಹತ್ಯೆ ಮಾಡಿ ಅರೆಸ್ಟ್ ಆದ್ರೆ ಅತ್ತ ಹೊಟ್ಟೆಪಾಡಿಗೆ ಹೋಟೆಲ್ನಲ್ಲಿ ಪಾಪ ಕೆಲಸ ಮಾಡ್ಕೊಂಡು ಆಕೆ ವಿಶ್ವನ ತಾಯಿ ಜೀವನ ನಡೆಸ್ತಾ ಇದ್ರು. ಹುಬ್ಳಿಯ ಯಲ್ಲಾಪುರ ಓಣಿಯಲ್ಲಿರೋ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ಆರೋಪಿಯ ತಾಯಿ ಸವಿತಾ ವಾಸವಿದ್ರು. ಅಂಜಲಿ ಕೊಲೆಯಾದ ಬಳಿಕ ವಿಶ್ವನ ಮನೆಗೆ ಬೀಗ ಹಾಕಿದ್ದಾರೆ. ಈಗ ಮತ್ತೊಂದ್ ಕಡೆ ಯಲ್ಲಾಪುರ ಓಣಿ ನಿವಾಸಿಗಳು ಆತಂಕದಲ್ಲಿದ್ದಾರೆ. ಮೊದಲು ಅವರು ಮನೆ ಖಾಲಿ ಮಾಡುವಂತೆ ಮಾಡಿ ಅಂತ ಓನರ್ಗೆ ಒತ್ತಡ ಹಾಕ್ತಾ ಇದ್ದಾರಂತೆ. ಯಾವಾಗ್ಲೂ ಒಂದೊಂದ್ಸಲ ವಿಶ್ವ ಮನೆಗೆ ಬಂದು ಹೋಗ್ತಾ ಇದ್ದ. ವಿಶ್ವನ ಬಗ್ಗೆ ಆಗಾಗ ಹಲವು ಪ್ರಕರಣಗಳು ಕೇಳಿ ಬರ್ತಾ ಇತ್ತು. ಬಟ್ ಅವರ ತಾಯಿಯ ಮುಖ ನೋಡಿ ನಾವು ಸುಮ್ಮನೆ ಆಗ್ತಾ ಇದ್ವಿ. ಬಟ್ ಈಗ ಕ್ಷಮಿಸೋಕ್ಕಾಗದ ತಪ್ಪು ಮಾಡ್ಬಿಟ್ಟಿದ್ದಾನೆ. ನಮಗೂ ಭಯ ಇದೆ. ಹಾಗಾಗಿ ಮೊದಲು ಅವ್ರ ತಾಯಿಯ ಮನೆ ಖಾಲಿ ಮಾಡಿಸ್ಬೇಕು ಅಂತ. ಕಮಿಷನರ್ ಇದ್ದಾರೆ, ಕೊನೆಗೂ ವಿಶ್ವನ ಬಂದ ಏನಿದೆ, ಯಾವ ರೀತಿ ವಶಕ್ಕೆ? ಸೊ ಇವನು ಮೊಬೈಲ್ ಫೋನ್ ಆಗಲಿ. ಎಸ್, ಇದೀಗ ಆಕೆಯ ತಾಯಿ ಪಾಪ ಈತನ ಇಂತಹ ಪುಂಡಾಟಗಳು, ಕಿತಾಪತಿಗಳು, ಇಂತಹ ಹಲವು ಪ್ರಕರಣಗಳು ಈತ ಮುಂಚೆ ಎಲ್ಲ ಕಳ್ತನ ಎಲ್ಲ ಮಾಡ್ಕೊಂಡು ಸಿಗಾಕೊಂಡಿದ್ನಲ್ಲ, ಅದರಿಂದ ದೂರ ಇದ್ಲು ಈಗ ಈತನಿಂದ. ಬಟ್ ಆದ್ರೂ ಆಕೆಗೆ ತಲೆನೋವು ಕೊಡೋದು ತಪ್ಪಿರಲಿಲ್ಲ ಈ ವಿಚಾರದಿಂದ. ನೇಹಾ ಅತ್ತೆ ಮಾಸುವ ಮುನ್ನವೇ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಯುವತಿಯ ಬರ್ಬರಿ ಹತ್ಯೆಯಾಗಿದೆ. ಅಂಜಲಿಯನ್ನ ಚುಚ್ಚಿ ಕೊಂದು ಪರಾರಿಯಾಗಿದ್ದಾನೆ ಆರೋಪಿ ವಿಶ್ವ. ಸೊ ವಿಶ್ವನ ಒಂದು ಹುಡುಕಾಟಕ್ಕೆ ಪೊಲೀಸರು ತಲೆ ಕೆಡಿಸ್ಕೊಂಡಿದ್ದಾರೆ. ನಾವೀಗ ವಿಶ್ವ ಅವರ ತಾಯಿ ವಾಸವಾಗಿದ್ದ ಮನೆಯಲ್ಲಿ ಇರುವಂಥದ್ದು. ಈ ಒಂದು ಮನೆ ಏನು ಕಾಣ್ತಾ ಇದೆ, ಮೇಲಿನ ಮನೆ ಮಾತ್ರ. ಆ ಮನೆಯಲ್ಲಿ ವಿಶ್ವನವರ ತಾಯಿ ವಾಸವಾಗಿರ್ತಾರೆ. ಒಂದು ಬಾರಿ ಅಥವಾ ಎರಡು ಬಾರಿ ಮಾತ್ರ ವಿಶ್ವ ಈ ಮನೆಗೆ ಬಂದು ಹೋಗಿದ್ದೇನಂತ ಅವರ ಓನರ್ ಹೇಳ್ತಾ ಇರುವಂಥದ್ದು. ತಾಯಿ ಜೊತೆ ವಿಶ್ವ ಇರಲಿಲ್ಲ, ಅವರ ತಂದೆಯೂ ಕೂಡ ಇಲ್ಲ. ಸೊ ತಾಯಿಯವರು ಒಬ್ಬರೇ ಇಲ್ಲಿ ವಾಸವಾಗಿದ್ದರು. ಸೊ ವಿಶ್ವ ಒಂದು ಅಪರಾಧ ಹಿನ್ನೆಲೆಯನ್ನು ಹೊಂದಿದ್ದ, ಕಳ್ತನ ಕೇಸ್ನಲ್ಲಿ ಭಾಗಿಯಾಗಿದ್ದ. ಸೊ ಇಂತಹ ವಿಚಾರಗಳು ಇರೋದರಿಂದ ಮನೆಯ ಒಂದು ಬಾಡಿಗೆದಾರರು ಕೂಡ ಏನು ಮಾಲೀಕರಿದ್ದಾರೆ ಅವರು ಕೂಡ ಖಾಲಿ ಮಾಡಿ ಅಂತ ಸಾಕಷ್ಟು ಬಾರಿ ವಾರ್ನಿಂಗ್ ಮಾಡಿದರು. ಅದಾದ ಬಳಿಕ ವಿಶ್ವ ಮನೆಗೆ ಬರೋದು ನಿಲ್ಲಿಸಿದ್ದ. ಸೊ ಅದಾದ ನಂತರ ಆತ ಮನೆಗೆ ಬರೋದ ನಂತರ ಸೊ ಅವ್ರ ತಾಯಿ ಒಬ್ಬರೇ ಇದ್ದಾರೆ ಅನ್ನೋ ದೃಷ್ಟಿಯಿಂದ ಮಾಲೀಕರು ಕೂಡ ಆ ಒಂದು ಕುಟುಂಬಕ್ಕೆ ತೊಂದರೆಯನ್ನು ನೀಡಿರಲಿಲ್ಲ. ಆದರೆ ಈ ಒಂದು ಹತ್ಯೆ ಆಗಿದೆಯಲ್ಲ, ಸೊ ಈ ಹತ್ಯೆ ಆದ ಬಳಿಕ ಮಾಲೀಕರು ಕೂಡ ಸಾಕಷ್ಟು ಅದು ಆಕ್ರೋಶಗೊಂಡಿದ್ದಾರೆ. ಅವ್ರ ತಾಯಿಗೆ ಸ್ವತಃ ಮನೆ ಖಾಲಿ ಮಾಡುವುದಾಗಿ ಒಂದು ತಿಳಿಸಿದ್ದಾರೆ. ಯಾಕಂದರೆ ಈ ರೀತಿಯಾಗಿ ವಾತಾವರಣದಲ್ಲಿ ನೀವು ಇರೋದು ಬೇಡ, ಸೊ ಈ ರೀತಿಯಾಗಿ ನಿಮ್ಮ ಮಗ ಮಾಡಿದನಂತ ಅವರಿಗೆ ತಿಳಿಸುವಂಥ ಪ್ರಯತ್ನ ಮಾಡಿ.